Patil. I am studying in 10th standard. My school name is Sri Guru Basa Vidya Mandir Junior College, Sun. Thank you for giving this opportunity to introduce angles, ಕೋನಗಳು. ಸ್ವಲ್ಪ ಕೋನಗಳು. ಕೋನ ಎಂದರೆ ಯಾವುದೇ ಎರಡು ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಮಧ್ಯದಲ್ಲಿ ಇರುವ ಅಂತರಕ್ಕೆ ಕೋನ ಎನ್ನುತ್ತೇವೆ. ಕೋನ 3 ಬಿಂದುವನ್ನು ಹೊಂದಿರ್ತೈತಿ ಮತ್ತು 2 ಭುಜಗಳನ್ನು ಹೊಂದಿರ್ತೈತಿ. ಮತ್ತು ಕೋನಗಳಲ್ಲಿ 4 ಪ್ರಕಾರಗಳು: ಕಾಟ್ಕೋನ, ಲಘುಕೋನ, ವಿಶಾಲ ಕೋನ ಮತ್ತು ಸರಳ ಕೋನ. ಕಾಟ್ಕೋನ ಅಂದ್ರೆ ರೈಟ್ ಆಂಗಲ್. ಕಾಟ್ಕೋನ ಇದು 90 ಡಿಗ್ರಿಯನ್ನು ಹೊಂದಿರ್ತೈತಿ. ಅದಕ್ಕೂ 3 ಬಿಂದುವನ್ನು ಹೊಂದಿರ್ತೈತಿ. ಕಾಟ್ಕೋನ ಎಂದರೆ 90 ಅಳತೆ ಉಳ್ಳ ಕೋನಗಳಿಗೆ ಕಾಟ್ಕೋನ ಎನ್ನುತ್ತೇವೆ. ಎರಡನೇದು ಲಘುಕೋನ. ಲಘುಕೋನ ಕಾಟ್ಕೋನಕ್ಕಿಂತ ಕಡಿಮೆ ಅಳತೆ ಉಳ್ಳ ಕೋನಗಳಿಗೆ ಲಘುಕೋನಗಳು ಎನ್ನುತ್ತೇವೆ. ಲಘುಕೋನ 90 ಡಿಗ್ರಿ 90 ಅಳತೆಗಿಂತ ಕಡಿಮೆ ಇರ್ತೈತಿ. ವಿಶಾಲ ಕೋನ ಕಾಟ್ಕೋನಕ್ಕಿಂತ ಹೆಚ್ಚು ಅಳತೆ ಉಳ್ಳ ಕೋನಗಳಿಗೆ ವಿಶಾಲ ಕೋನ ಎನ್ನುತ್ತೇವೆ. ವಿಶಾಲ ಕೋನ 90 ಡಿಗ್ರಿಗಿಂತ ಹೆಚ್ಚಿಗಿರ್ತೈತಿ ಅದರ ಅಳತೆ. ಮತ್ತು ಸರಳ ಕೋನ 180 ಅಳತೆ ಉಳ್ಳ ಕೋನಗಳಿಗೆ ಸರಳ ಕೋನಗಳು ಎನ್ನುತ್ತೇವೆ. ಅದಿದ್ದು 180 ಡಿಗ್ರಿ ಇರ್ತೈತಿ. ಕೋನ ಎಂದರೆ ಯಾವುದೇ 2 ಸರಳ ರೇಖೆಗಳು ಒಂದನ್ನೊಂದು ಛೇದಿಸಿದಾಗ ಅವುಗಳ ಮಧ್ಯದಲ್ಲಿರುವ ಅಂತರಕ್ಕೆ ಕೋನ ಎನ್ನುತ್ತೇವೆ. ಕೋನಗಳಲ್ಲಿ 4 ಪ್ರಕಾರಗಳು: ಕಾಟ್ಕೋನ, ಲಘುಕೋನ, ವಿಶಾಲ ಕೋನ, ಸರಳ ಕೋನ. ಕಾಟ್ಕೋನ ಅಂದರೆ 90 ಅಳತೆ ಉಳ್ಳ ಕೋನಕ್ಕೆ ಕಾಟ್ಕೋನ ಎನ್ನುತ್ತೇವೆ. ಅದರ ಆಕೃತಿ ಇಲ್ಲಿ ತೆಗೆದಿದ್ರೆ ಅದು ಮತ್ತೆ 90 ಡಿಗ್ರಿ ಇರ್ತೈತಿ. ಲಘುಕೋನ ಅಂದ್ರೆ ಕಾಟ್ಕೋನಕ್ಕಿಂತ ಕಡಿಮೆ ಅಳತೆ ಕೋನಕ್ಕೆ ಲಘುಕೋನ ಎನ್ನುತ್ತೇವೆ. ಅದು ಲೆಸ್ ದನ್ 90 ಡಿಗ್ರಿ ಇರ್ತೈತಿ. ಮತ್ತು ವಿಶಾಲ ಕೋನ ಕಾಟ್ಕೋನಕ್ಕಿಂತ ಹೆಚ್ಚು ಅಳತೆ ಉಳ್ಳ ಕೋನಗಳಿಗೆ ವಿಶಾಲ ಕೋನ ಎನ್ನುತ್ತೇವೆ. ಅದು 90ಕ್ಕಿಂತ ಜಾಸ್ತಿ ಇರ್ತೈತಿ. ಸರಳ ಕೋನ 180 ಅಳತೆ ಕೋನಕ್ಕೆ ಸರಳ ಕೋನ ಎನ್ನುತ್ತೇವೆ. ಅದು ಅದರ ಅಂಗಲೇ 180 ಇರ್ತೈತಿ. ಥ್ಯಾಂಕ್ ಯು ಆಲ್.